व्यासाय भुवनाचार्य श्रीशाय गुणराशे व्यासाय भुवनाचार्य श्रीशाय गुणराशे प्रज्ञाय शुद्ध विद्याय मुक्ताय च नमो नमः। सप्तांग रूपाय सर्वाधिष्ठान निधे प्रणतलेखनाशाय पार्थसारथे नमः। पूज्याय राघवेन्द्राय सत्यधर्मर्ताय च भजतां कल्पवृक्षाय नमतां कामधेनवे अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तिः सिद्धसाधन विदुबिम्बकाम्बोधते पद्मवल्लभनं विजयविठ्ठलवल्लभः। ಚಕ್ರಾಕ್ಷಮಂಡಲದ ಪ್ರಥಮ ಚಿಂತನೆ ಪ್ರಥಮ ಆವರ್ತ ಅಂದ್ರೆ 51 ದಳದ ಕಮಲದ ಬಗ್ಗೆ ನಾವು ಸುಮಾರು ದಿನಗಳಿಂದ ಚಿಂತನೆ ಮಾಡ್ತಾರೆ. ಆ 51 ದಳದಲ್ಲಿ 51 ಅಜಾದ ರೂಪಗಳು ಏನು ಬರ್ತವೆ ಸಂತೆ ಆ ಭಗವದ್ರೂಪಗಳ ಉಪಾಸನೆ ದೇಹಾಂತರ್ಗತ ರೂಪ ಅಂದ್ರೆ ಸ್ಥೂಲ ದೇಹದ ಹೊರಗಡೆ ಮತ್ತೆ ಒಳಗೆ ಕಮಲದ ಒಳಗೆ ಕಮಲದ ದಳದಲ್ಲಿ ಯಾವ ರೀತಿ ಪರಮಾತ್ಮ ತೋರಿಸ್ಕೊಡ್ತಿದ್ದಾನೆ. ಅದ್ರ ಜೊತೆಗೆ ಮುಖ್ಯ ಪ್ರಾಣದೇವರು ಒಂದು ದಿನಕ್ಕೆ 21,600 ಹಂಸನಾಮಕ ಜಪವನ್ನು ಯಾವ ದಳದಲ್ಲಿ ಎಷ್ಟೆಷ್ಟು ಹೊತ್ತು ಯಾವ ಕಾಲನಾಮಕನ ಉಪಾಸನೆ ಮತ್ತೆ ಅನಿರುದ್ಧಾದಿ ರೂಪಗಳ ಉಪಾಸನೆ ಆ ಕಾಲ ಯಾರಿಗೆ ಆಶ್ರಯವನ್ನು ನೀಡ್ತದ ಅನ್ನೋ ಚಿಂತನೆಯನ್ನ ನಾವು ನೋಡ್ತಾ ಬರ್ತಾ ಇದ್ವಿ. ಬಹಳ ವಿಶೇಷವಾಗಿರ್ತಕ್ಕಂಥ ಚಿಂತನೆ. ಯಾಕಂದ್ರೆ ನಿಮಗೊಂದು ಸಣ್ಣ ಉದಾಹರಣೆ ಕೊಡೋಕಾಗ್ತದೆ. ಯಾಕಪ್ಪ ಇದ್ರ ಬಗ್ಗೆ ಹೆಚ್ಚು ಒತ್ತು ತಗೋತೀಯ ಗೋಪಾಲ ಅಂತ ನೀವು ಕೇಳಬಹುದು. ಹಲಸಿನ ಹಣ್ಣು ಇರ್ತಲ್ಲ, ಹಲಸಿನ ಹಣ್ಣು ಅದು ಮೇಲಿನ ತೊಗಟೆಯನ್ನು ಬಿಚ್ಚಲಕ್ಕೆ ಬಹಳ ಕೆಟ್ಟ. ಅದು ಬಿಚ್ಚಿದ ಮೇಲೆ ಸಹಿತ ಏನಪ್ಪ ಅಂದ್ರೆ ಒಳಗೆ ಒಂದೊಂದು ತೊಳೆಯನ್ನೇ ಬಿಚ್ಚಬೇಕಾದ್ರೆ ಇಲ್ಲ ಕಷ್ಟ, ಕೈಗೆಲ್ಲ ಜಿಡ್ಡು ಹತ್ತದೆ, ಬಹಳ ಕಠಿಣ. ಆ ರೀತಿ ಈ ನಮ್ಮ ಹುಟ್ಟು ಸಾವು ಚಕ್ರ ಅದು ಅಂಶ ಅಂದ್ರೆ ಬ್ರಹ್ಮದೇವರು ನಮಗಾಗಿ ಒಂದೊಂದು ಚಕ್ರವನ್ನು ಸೃಷ್ಟಿ ಮಾಡಿದಾನೆ. ಆ ಚಕ್ರ ಪಿಂಡಾಂಡದಲ್ಲಿ ಇಟ್ಟಿದ್ದಾನೆ. ಪಿಂಡಾಂಡದ ಸುತ್ತು ನಮಗೆ ಆ ಚಕ್ರವನ್ನಿಟ್ಟು ಚಕ್ರದಲ್ಲಿ ನಮ್ಮನ್ನು ಕೂಡಿಸಿದ್ದಾನೆ ಪರಮಾತ್ಮ. ಅಂದ್ರೆ ಸ್ಥೂಲ ಅನಿರುದ್ಧ ಲಿಂಗ ಸ್ವರೂಪ ಅಂತ 4 ತನ್ನ ರೂಪಗಳು, ಪರಮಾತ್ಮ ತನ್ನ ರೂಪಗಳನ್ನ ಬ್ರಹ್ಮದೇವರಲ್ಲಿ ವಾಸುದೇವ ವಿರಂಚಿ ಬ್ರಹ್ಮ, ವಾಸುದೇವ ವಿರಂಚಿ ಬ್ರಹ್ಮ ಅನ್ನೋ ರೂಪಗಳಿಂದ ಒಂದೊಂದು ದೇಹದಲ್ಲಿ ಒಂದೊಂದು ರೂಪದಿಂದ ಕುಳಿತುಕೊಂಡು ಅಲ್ಲಿ ಇರ್ತಕ್ಕಂಥ ಜೀವರಾಶಿಗಳ ಸಾಧನ ಆಗಬೇಕು. ಯಾಕಂದ್ರೆ ಜೀವಿ ಅಸ್ವತಂತ್ರ ಅಂತ ಗೊತ್ತದ, ಅದ್ರ ಅನುಭವಕ್ಕೆ ಬಂದಿಲ್ಲ. ನಮಗೆ ಅನುಭವಕ್ಕೆ ಬಂದಿದ್ರು ಸಹಿತ ಅದನ್ನ ನಾವು ಪ್ರಕಟಗೊಳಿಸಂಗಿಲ್ಲ, ಅದನ್ನ ಅನುಭವಕ್ಕೆ ತಗೊಂಡಂಗಿಲ್ಲ ನಾವು. ಕಾರಣ ಒಂದೇ ದೇಹದೊಳಗೆ ಎಲ್ಲ ವ್ಯಾಪಾರ ಆಗ್ತಾ ಇದೆ. ಇಡೀ ಬ್ರಹ್ಮಾಂಡದೊಳಗೆ ಅನಂತ ಕೋಟಿ ಜೀವರಾಶಿಗಳು ಹೆಂಗಿದ್ದಾರೋ ಹಂಗೆ ಪಿಂಡಾಂಡದೊಳಗೆ ಅನಂತ ಕೋಟಿ ಜೀವರಾಶಿ ಒಳಗೆ ಕೂತಿಲ್ಲ. ನಮ್ಗಿಲ್ಲಿ ಹೊರಗೆ ಕಾಣ್ತಿದೆ ಯಾವುದು ನನ್ನ ಎದುರು ಕೂತಂತಾರೋ ಈ ಭಗವದ್ರೂಪಗಳು, ಜ್ಞಾನಿಗಳು, ರಜೋ ಜೀವರಾಶಿಗಳು, ತಮೋ ಜೀವರಾಶಿಗಳು, ಇವರೆಲ್ಲರೂ ಒಬ್ಬೊಬ್ಬ ವ್ಯಕ್ತಿಗತವಾಗಿ ಕಾಣ್ತಾ ಇದೆ. ಇದು ಬ್ರಹ್ಮಾಂಡದ ವಿರಾಟ ರೂಪ ಚಿಂತನೆಯನ್ನ ಬರ್ತದೆ. ಈ ವಿರಾಟ ರೂಪದೊಳಗೆ ನಾನು ಎಲ್ಲೋ ಒಂದು ಪಿಂಡಾಂಡ,
ಇದು ಫಸ್ಟ್ ನಾವು ಆ ಚಿಂತನೆಗೆ ತಂದ್ಕೋಬೇಕು. ಫಸ್ಟ್ ಈ ಪಿಂಡಾಂಡ ಇಡೀ ಬ್ರಹ್ಮಾಂಡದೊಳಗೆ ಎಲ್ಲೋ ಒಂದು ಸ್ಟಾರ್ ನಕ್ಷತ್ರದಂತೆ ಹೊಳಿತಾ ಇದೆ, ಎಲ್ಲೋ ಒಂದು ಗ್ರಹದಂತೆ ಇರ್ತದೆ. ಇದು ಅಮಾವಾಸ್ಯೆ ದಿನ ರಾತ್ರಿ ಆಕಾಶ ನೋಡ್ಬೇಕು, ಶುಭ್ರವಾದ ಆಕಾಶ. ಅದರಲ್ಲಿ ಅನಂತ ಕೋಟಿ ನಕ್ಷತ್ರಗಳು ಹೆಂಗ್ ಹೊಳಿತಾವು, ಹಂಗ ಇಡೀ ಬ್ರಹ್ಮಾಂಡದಾಗ ನಮ್ಮ ಒಂದೊಂದು ದೇಹ, ಒಂದೊಂದು ಪಿಂಡಾಂಡ ಅನ್ನೋ ಭಾವನೆ ನನಗ್ ಬಂತು ಅಂದ್ರೆ ಸಂಸಾರ ಚಕ್ರದಿಂದ ನಾನು ಪಾರಾಗ್ಲಿಕ್ಕೆ ಅವಶ್ಯ ನನಗ ಪರಮಾತ್ಮ ಅನುಗ್ರಹ ಮಾಡ್ತೇವೆ. ಇದು ನೆನಪಿಟ್ಕೋಬೇಕು. ಈ ಸೂತ್ರ ದೊಡ್ಡ ಸೂತ್ರ ಇದೆ. ಯಾವಾಗಿದು ಈ ಪಿಂಡಾಂಡ, ಈ ಬ್ರಹ್ಮಾಂಡ ಒಂದು ಸ್ಟಾರ್, ಒಂದು ನಕ್ಷತ್ರ ಅಂತ ಬಂತು ಅಂದ್ರೆ ಆ ನಕ್ಷತ್ರಕ್ಕೆ ನಕ್ಷತ್ರ ಲೋಕ ಅಂತ ಬೇರೆ ಇದೆ ನಮ್ಮಲ್ಲಿ. ಗೋಲೋಕ, ಭೂಲೋಕ, ನಕ್ಷತ್ರ ಲೋಕ, ಧ್ರುವಲೋಕ, ಸತ್ಯಲೋಕ, ಮೊಹರ್ಲೋಕ, ಜನಲೋಕ, ತಪೋಲೋಕ ಅಂತ ಅನಂತ ಲೋಕಗಳು ಮೇಲ್ಗಡೆ. ಆ ಒಂದೊಂದು ಲೋಕಕ್ಕೆ ಒಂದೊಂದು ಯಜಮಾನ ಹೆಂಗಿದ್ದಾನೋ ಹಂಗ ಒಂದೊಂದು ಪಿಂಡಾಂಡಕ್ಕೆ ಒಬ್ಬೊಬ್ಬ ಜೀವಿ ಅಭಿಮಾನ ಆಗಿರ್ತಾನ. ಆ ಜೀವಿನ ಸಂಸಾರದಿಂದ ಪಾರು ಮಾಡಬೇಕು ಅನ್ನೋ ಪರಮಾತ್ಮನ ಉತ್ಕೃಷ್ಟವಾದ ಕರುಣ ಏನಪ್ಪ ಅಂದ್ರೆ ಇಟ್ಟು ಈ ಪಿಂಡಾಂಡೊಳಗ ಆ ನಕ್ಷತ್ರ ಅಂತ ಕಾರಣದಾಗ ಅನೇಕ ಸುಜೀವಿಗಳನ್ನ ಈ ಪಿಂಡಾಂಡದಲ್ಲಿ ಇಟ್ಕೊಂಡಿರ್ತ ಪರಮಾತ್ಮ. ಈಗ ನನಗೆ ಬಂದಿದ್ದು ಏನು ಅಂದ್ರೆ, ನನಗಂತಲ್ಲ, ಯಾರು ಸಂಸಾರದಿಂದ ನಿರ್ಗಮನ ಆಗ್ಬೇಕು ಅನ್ನೋ ಒಂದು ವಿಚಾರ ಇಟ್ಟುಕೊಂಡಿರ್ತಾರ ಅವ್ರಿಗೆ ಬರ್ತಕ್ಕಂಥ ಮಾತು ಏನು ಅಂತಂದ್ರೆ, ಮೂಲವಾಗಿ ನಾನು ಅಸ್ವತಂತ್ರ ಆಗಿಲ್ಲೋ ನಾಲ್ಕನೇ ಅಲ್ಲಿರ್ತಕ್ಕಂಥ ಜೀವರಾಶಿ ಸೂರ್ಯದಲ್ಲಿ ಏನ್ ಮಾಡಕ್ಕಾಗತ್ತೆ ಅಂತ ನನ್ನಲ್ಲಿ ನಾನೇನಪ್ಪ ಅಂದ್ರ ಕ್ವಶನ್ ಹಾಕ್ಕೋಬೇಕು. ಅವಾಗ ಗೊತ್ತಾಗ್ತದೆ ಈ ಸಂಸಾರ ಬಂದಿಂದ ನನಗೆ ಬಿಡುಗಡೆ ಹೊಂದಕ್ಕೆ ನಾನು ಅಸಮರ್ಥನಿದ್ದೀನಿ. ಅವಾಗ ದೇಹದ ಮೇಲಿನ ಅಭಿಮಾನ ಬಿಟ್ಟು ಹೋಗ್ತದೆ, ಪ್ರೀತಿ ಇಟ್ಕೋಬೇಕು. ಅಭಿಮಾನ, ನನ್ನ ದೇಹ, ನನ್ನ ಕಣ್ಣು, ನನ್ನ ಇಂದ್ರಿಯ ನಾನ್ ನೋಡ್ತಾ ಇದ್ದೀನಿ, ನಾನ್ ಕೊಡ್ತಾ ಇದ್ದೀವಿ. ನಾವು ಒಂದು ಪಿಂಡಾಂಡ ಬರ್ತದ, ಹಲೋ ಗೋಪಣ್ಣ. ಗುರುಗಳೇ, ಏನು ಕೇಳಿಸ್ತಾ ಇಲ್ಲ. ಇಲ್ಲ, ಇದು ಅವ್ರಿಗೆ ಕಾಲ್ ಮಾಡಿದೀವಿ, ಅದೇನು ಇಶ್ಯೂ ಆಗಿದೆ, ಮತ್ತೆ ಜಾಯ್ನ್ ಆಗ್ತಾರೆ, ಒಂದೇ ನಿಮಿಷ. ಆಗ್ಲಿ, ಥ್ಯಾಂಕ್ ಯು.
ಯಾಕ್ರಿ ಏನ್ ಕೇಳ್ಸವಲ್ತಲ್ರಿ? ಇಲ್ಲ, ದಾಸರದು ಇಂಟರ್ನೆಟ್ ಕನೆಕ್ಟ್ ಆಗ್ತಿಲ್ಲ ಅಂತ ಚೆಕ್ ಮಾಡ್ತಿದ್ದಾರೆ, ಒಂದೇ ನಿಮಿಷ.
ಇಂಟರ್ನೆಟ್ ಇಶ್ಯೂ ಇರೋ ಕಾರಣ ಪಾಠ ಬೇಡ ಅಂದ್ರು ದಾಸರು ಇವತ್ತು. ಹಲೋ. ಹಲೋ ರೀ. ಹಾ ರೀ, ಇಲ್ಲ ಇದು ಇಂಟರ್ನೆಟ್ ಕನೆಕ್ಟ್ ಆಗ್ತಿಲ್ಲಂತೆ, ಅದಕ್ಕೆ ಇವತ್ತು ಪಾಠ ಇಲ್ಲ ಬಿಡ್ರಿ, ನಾಳೆ ತಗೋತಾರಂತೆ. ಆಯ್ತು ಆಯ್ತು. ಆಯ್ತು ಸರಿ. ಓಕೆ. ಆಗ್ಲಿ. ಅನಿಲ, ಇದು ಮಾಡು, ಎಂಡ್ ಮಾಡು ಕಾಲ್ನ, ಹೋಸ್ಟ್ ನೀನೀಗ.